ನೀ ಬಂದಗಳಿಗೆ ತುಸು ಚೆಲ್ಲೆಂತು ಎದೆಗೆ. ನಿಂಗೇನು ಅನ್ನಿಸ್ತು? ನಮಸ್ತೆ, ನಾನು ಮೋಹನ್ ಕೊರಿಯೋಗ್ರಾಫರ್ ಮಾತಾಡ್ತಾ ಇದ್ದೀನಿ. ಇವಳು ನನ್ನ ಶ್ರೀಮತಿ ಪಲ್ಲವಿ ಅವರು. ಈಗ ತಾನೇ ಅನಿರೀಕ್ಷಿತ ಅತಿಥಿಗಳು ಅಂತ ಒಂದು ಸಾಂಗ್ ನೋಡಿದೆ, ತುಂಬಾ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಗಿದ್ದು, ನಾನು ನನ್ನ ವೈಫು ಲವ್ ಮ್ಯಾರೇಜ್ ಆಗಿದ್ದು ಆ ದಿನಗಳು ನನಗೆ ಜ್ಞಾಪನ ಬಂತು. ನಮ್ಮದು ಪಲ್ಸರ್ ಇತ್ತು, ಐ ಥಿಂಕ್ ಇದು ಸ್ಪ್ಲೆಂಡರ್ ಇರಬೇಕು ಗಾಡಿ. ತುಂಬ ಚೆನ್ನಾಗಿ ಅದೊಂದು ಮೂಮೆಂಟ್ಸ್ಗಳನ್ನ ತೊಗೊಂಡಿದ್ದಾರೆ. ಲೈಕ್ ನ್ಯಾಚುರಲ್ ಆಗಿ ಕಾಣಿಸ್ತದೆ. ಈಗ ಅಪ್ಪು ಅವ್ರನ್ನ ನೋಡಿ ಅದು ಕಿಸ್ ಮಾಡ್ತಾ ಸಡನ್ ಆಗಿ ತೆಗೆದ್ರೆ ಲೈಕ್ ಆ ಥರ ಬರೋದು. ನನಗೆ ಇದು ಟ್ಯೂನ್ ಅಂತೂ ವೆರಿ ಕ್ಯಾಚಿ ಆಗಿದೆ. ಕೊರಿಯೋಗ್ರಾಫರ್ ಇಲ್ದೇ ಒಂದು ಡೈರೆಕ್ಷನ್ ಅಲ್ಲಿ ಒಂದು ಸಾಂಗ್ ಕೊರಿಯೋಗ್ರಫಿ ಆಗಿದೆ. ಅದು ತುಂಬಾನೇ ಚೆನ್ನಾಗಿದೆ. ಯಾಕೆಂದ್ರೆ ಅವರು ಮನ್ಸಲ್ಲಿ ಏನ್ ಅನ್ಕೊಂಡಿರ್ತಾರೆ ಅದನ್ನ ನಿರ್ವಹಿಸಿದ್ದಾರೆ ಅಂತ ಅನ್ಕೊಂತೀನಿ. ನಾನು ಫಸ್ಟ್ ರಜೆ ತೆಗಡೆ ವಾಯ್ಸ್ ಕೇಳಿದ ತಕ್ಷಣ ಅರ್ಮಾನ್ ಮಾಲಿಕ್, ಸೋನು ನಿಗಮ್ ಅದಕ್ಕಿಂತ ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಫ್ರಾಂಕ್ಲಿ ತುಂಬಾ ಫೀಲ್ ಆಗಿ ಆಡಿದ್ದಾರೆ. ಹಾಗೆ ಹರ್ಷಿಕ್ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಈ ತರದ ಹಾಡು ತುಂಬಾ ಕ್ಯಾಚ್ ಆಗಿರುತ್ತೆ. ಯಾಕಂದ್ರೆ ಒಂದು ಕಾರಲ್ಲಿ ಡ್ರೈವ್ ಮಾಡ್ತೀರಿ, ಹಾಡು ಹಾಕೊಂಡು ಹೋಗ್ತೀರಿ, ಒಂದು ಫೀಲೇ ಬೇರೆ ತರ ಇರುತ್ತೆ. ನೀ ಬಂದ ಗಳಿಗೆ ತುಸು ಜಲ್ಲಂತೂ ಎದೆಗೆ ಮೀನ್ಸ್ ಅದು ನನ್ಗೆ ನನ್ನ ಮೆಮೊರೀಸು ಸ್ಟಾರ್ಟ್ ಆಯ್ತು. ಇವ್ರನ್ನ ನೋಡಿದಾಗ ನನ್ನ ಎದೆಲಿ ಜಲ್ ಅಂದಿತ್ತು. ಇವ್ರನ್ನ ನಾನು ಮೀಟ್ ಮಾಡಿದಾಗ ನನ್ಗೇನಂತು ಅದೇ ಈ ಸಾಂಗ್ ಕೇಳಿದಾಗ ಸೇಮ್ ಥಾಟ್ ಬಂತು. ನನಗೇನ್ ಅನ್ಸ್ತು ಅದು ನಿಮ್ಗೂ ಅನ್ಸುತ್ತೆ. ಯಾವ್ದು ತಮಿಳ್ ಸಿನಿಮಾ, ತೆಲುಗು ಸಿನಿಮಾ ಇರೋ ತರದ ಕನ್ನಡದಲ್ಲಿ ಈ ತರದ್ದು ಹೊಸ ಇದು ಬಂದಿರೋದು ನನಗೆ ತುಂಬಾನೇ ಖುಷಿ ಆಯ್ತು. ಈ ಪ್ರೇಮಿಗಳ ದಿನಾಚರಣೆಗೆ ನೀ ಬಂದ ಗಳಿಗೆ ಸಾಂಗ್ನ ನಮ್ಮ ಫ್ಯಾನ್ಸ್, ಫ್ಯಾಮಿಲಿ, ಫ್ರೆಂಡ್ಸ್ಗೋಸ್ಕರ ರಿಲೀಸ್ ಮಾಡಿ ನಿಮ್ಗೋಸ್ಕರ ಅರ್ಪಣೆ ಮಾಡ್ತಾ ಇದೀವಿ. ಫೆಬ್ರವರಿ 14 ಅಂದ್ರೆ ಒಂದು ನೆನಪ ಇರುತ್ತೆ ನನಗೆ. ಇವಳು 14 ವರ್ಷ ಲವ್ ಮಾಡಿದ್ದೆ ನಾನು. ಅದರಿಂದ ಫೆಬ್ರವರಿ 14 ಅನ್ನೋದು ಯಾವಾಗಲೂ ನನ್ನ ತಲೆಯಲ್ಲಿರುತ್ತೆ. ಆಕ್ಚುಲಿ ಈ ಫೆಬ್ರವರಿ 14ಗೆ ನಮ್ಗೆ 25 ಇಯರ್ಸ್ ಆಗುತ್ತೆ ನಾವು ಲವ್ ಮಾಡಿ. ಅದರ ನೆನಪೇ ಇದು ನಮಗೆ ತಾಜ್ ಮಹಲ್ ಇದ್ದಂಗೆ ಇದು. ಈ ಸಿನಿಮಾನ ನೋಡಿ ಗೆಲ್ಸಿ ಈಗ ಆಲ್ರೆಡಿ ಸಾಂಗ್ ಹಿಟ್ ಆಗಿದೆ. ನಾವು ಈ ಸಾಂಗ್ನ ನೋಡಿ ತುಂಬಾನೇ ಖುಷಿ ಪಟ್ಟಿದ್ದೀವಿ. ಎಲ್ಲರಿಗೂ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ಆಲ್ ದ ಬೆಸ್ಟ್ ಅನಿರೀಕ್ಷಿತ ಅತಿಥಿಗಳು.